ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನನ್ನ ವರ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದೆ ಹೇಳ್ತಾ ಹೋಗ್ತೀನಿ, ನನ್ನ ವಿಡಿಯೋನ ನೋಡ್ತಾ ಇರಿ, ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇವತ್ತು ಏನು ಸ್ಪೆಷಲಪ್ಪ ಅಂದರೆ, ಸೊ 365 ಡೇಸ್ ಹಾರ್ಟ್ ಚಾಲೆಂಜ್ ಡೇ 2. ತರಕಾರಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟ್ ಅಂದರೆ ಹತ್ರ ಇರೋ ವೆಜಿಟೇಬಲ್ಸ್ ಒಂದು ಶಾಪ್ಗೆ ಹೋಗಿ ನಾನು ಮಂತ್ಲಿ ಎಷ್ಟು ಬೇಕೋ ಅಷ್ಟು ತರಕಾರಿನ, ಒಂದು ತಿಂಗಳಿಗಾಗೋಷ್ಟು ತರಕಾರಿನ ಒಂದೇ ಟೈಮ್ ತೊಗೊಬರ್ತೀನಿ. ಮತ್ತೆ ನಾನು ಹೋಗಲ್ಲ ಏನಕ್ಕೂ ಅಷ್ಟೇ. ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ ಮತ್ತು ತರಕಾರಿ ಏನೇನು ಬೇಕೆಲ್ಲ ತೊಗೊಂಡೆ. ಆಲೂಗಡ್ಡೆ ಮಾತ್ರ ಕಡಿಮೆ ತೊಗೋತೀನಿ, ಯಾಕಂದರೆ ಅದು ತಿನ್ನಬಾರ್ದಲ್ವ, ವಾಯು ಏನೋ ಬರುತ್ತೆ. ಆಮೇಲೆ ಸ್ಪೈಸಸ್ ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ಅವ್ರಿಗೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿಲ್ಲ, ಅದು ಸೋಂಪು ಅಂತ. ಗ್ರೀನ್ ಕಲರ್ ಕೊಡಿ ಅಂತಂದರೆ ಅವರು ಸುತ್ತೂ ನೋಡ್ತಾ ಇದ್ರು. ಆಮೇಲೆ ಪಾಪ ಹಂಗೋ ಹಿಂಗೋ ಕೊಟ್ಟರು ಮಾಡಿ. ಆಮೇಲೆ ಆ ಅಜ್ಜಿ ಇದ್ದರು, ಎರಡೇ ಇರಮ್ಮ ಬಿಲ್ಲಿಂಗ್ ಮಾಡಿಸ್ಕೊಬಿಡ್ತೀನಿ, ಆಮೇಲೆ ಮತ್ತೆ ನೀನು ಮಾಡಿಸ್ಕೊ, ತುಂಬ ಇದೆಯಲ್ಲ ನಿಂದು ಅಂತ ಹೇಳಿದ್ರು. ಸರಿ ಆಯಿತು, ಪಾಪ ವಯಸ್ಸಾಗಿರೋರಲ್ವ ಅಂದ್ಬಿಟ್ಟು ಓಕೆ ಅಂತ ಇದು ಮಾಡಿದೆ. ನಂತರ ನನ್ನ ಬಿಲ್ಲಿಂಗ್ ಆಯಿತು. ಇದೆ ನಮ್ಮ ಮನೆ ಹತ್ರ ಇರೋ ಒಂದು ವೆಜಿಟೇಬಲ್ ಶಾಪು. ಅದು ತರಕಾರಿಗೆ ಎಷ್ಟು ಕಾಸ್ಟ್ ಆಯ್ತಂದರೆ 1000 ಸಮಥಿಂಗ್ ಏನೋ ಆಗಿತ್ತು, 990 ಸಮಥಿಂಗ್ ಏನೋ ಆಗಿತ್ತು. 10 ರೂಪೀಸ್ ಏನೋ ವಾಪಸ್ ಬಂತು. ಪಾನಿಪುರಿ ತಿಂದೆ, ಮೋಮೋಸ್ ತಿಂದೆ. ಇನ್ನು ಕತ್ಲಾಗಿತ್ತಲ್ವ, ಇನ್ನೇನು ಅಡುಗೆ ಮಾಡೋದು, ಆಲ್ರೆಡಿ 9 ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಒಂದು ರೋಲ್ ತಿನ್ಕೊಂಡು ಮನೆಗೆ ಬಂದೆ. ಇದಿರೋದು ಉತ್ರಳ್ಳಿಯಲ್ಲಿ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆ ಎದ್ದಿದ ತಕ್ಷಣ ನಾನೇನು ಕೆಲಸ ಮಾಡ್ತೀನೋ ಅದು ಡೈಲಿ ರೊಟೀನೋ ಅದನ್ನು ಮಾಡ್ತಾಯಿದ್ದೀನಿ. ರಾತ್ರಿ ಪಾತ್ರೆ ತೊಳೆದು ಮಲಗಿರಲಿಲ್ಲ, ಯಾಕಂದರೆ ನಾನು ರಾತ್ರಿ ಬರೋಷ್ಟೊಳಗಡೆ 10 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಇವಾಗಲೇ ಪಾತ್ರೆ ಎಲ್ಲ ತೊಳೆದೆ ಬೆಳಗ್ಗೆ ಎದ್ದು. ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊತಿದ್ದೀನಿ. ಒನ್ ಟೈಮ್ ರಾತ್ರಿನೇ ತೊಳೆದು ಮಲ್ಕೋತೀನಿ, ಇಲ್ಲಾಂದರೆ ಬೆಳಗ್ಗೆ ಎದ್ದು ತೊಳೆದ್ಕೋತೀನಿ ನಾನು. ಇವತ್ತು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಆಗಲೇ ಇಲ್ಲ, ಟೈಮೇ ಆಗಿಲ್ಲ. ಸೊ ಅದೊಂದು ಕಡೆ ಬೇಜಾರಾಯಿತು. ಆಮೇಲೆ ಶೆಲ್ಫ್ನ ನೀಟಾಗಿ ಒರೆಸ್ಕೊಂಡೆ. ಗ್ಯಾಸ್ ಹತ್ರ ಶೆಲ್ಫ್ ಎಲ್ಲ ಒರೆಸಾದ್ಮೇಲೆ ಬಟ್ಟೆ ಆ ಕಡೆ ಎತ್ತಿ ಕಿಟಕಿ ಹತ್ರ ಹ್ಯಾಂಗ್ ಮಾಡಿದೆ. ಅದು ಗಾಳಿ ಬರುತ್ತೆ, ಹಾರೋಗುತ್ತೆ ಅಂದ್ಬಿಟ್ಟು. ಯಾವಾಗಲೂ ಅಷ್ಟೇ, ಪಾತ್ರೆ ತೊಳೆದಿದ ತಕ್ಷಣ ಶಿಂಕ್ನ ನೀಟಾಗಿ ಸೋಪ್ ಹಾಕಿ ಸುತ್ತೂ ತೊಳೆದ್ಕೋಬೇಕು. ಇಲ್ಲ ಅಂದರೆ ಸಣ್ಣದಾಗಿರೋ ಹುಳ ಬರುತ್ತೆ, ನೊಣ ಬರುತ್ತೆ, ಅಥವಾ ಸೊಳ್ಳೆ ಬರುತ್ತೆ, ಸ್ಮೆಲ್ ಕೂಡ ಬರುತ್ತೆ ಅದೇ ಥರ. ಅದಕ್ಕೋಸ್ಕರ ಡೈಲಿ ಅಷ್ಟೇ ನೀಟಾಗಿ ಶಿಂಕ್ ಸುತ್ತೂ ಅಷ್ಟೇ. ಇದು ನಾವು ಸಾಂಬಾರು ಜಿಡ್ಡೆಲ್ಲ ಇರುತ್ತೆ, ಅದು ಸಾಂಬಾರೆಲ್ಲ ಚೆಲ್ಲಿರ್ತೀವಿ, ಅದು ಎಣ್ಣೆ ಪದಾರ್ಥ ಎಲ್ಲ ಇರುತ್ತಲ್ವ, ಜಿಡ್ಡಿರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸ್ಮೆಲ್ ಬರಲ್ಲ, ನೊಣನೂ ಬರಲ್ಲ. ಸೊ ಚೆನ್ನಾಗೂ ಕಾಣುತ್ತೆ, ಕ್ಲೀನಾಗೂ ಇರುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಆಲ್ರೆಡಿ ನಾನು ಟೀಗೆ ಇಟ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದೆ. ಟೀ ಆಗಿತ್ತು, ಟೀ ಗ್ಲಾಸ್ಗೆ ಹಾಕ್ಕೊಂಡು ಹೋದೆ. ಬಟ್ಟೆ ಎಲ್ಲ ಆವಾಗಲೇ ಮಡ್ಚಿಟ್ಟಿದ್ದೆ, ಅದನ್ನು ನೀಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಟೀ ಕುಡಿದ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟೆ ನೀಟಾಗಿ. ಸೋಫಾ ಹತ್ರ ಎಲ್ಲ ಗಲೀಜಾಗಿತ್ತು, ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ. ಟೀಪಾಯ್ ಹತ್ರನೂ ಅಷ್ಟೇ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅದು ಡೈಲಿ ಯಾವ ಥರ ಇರುತ್ತೋ ಅದೇ ಥರ ಇಟ್ಟರೆ ನಂಗೆ ಸಮಾಧಾನ. ಒಂಚೂರು ಆ ಕಡೆ ಈ ಕಡೆ ಹೋದ್ರೂ ನಂಗೆ ಇಷ್ಟ ಆಗಲ್ಲ. ಆಮೇಲೆ ಇದು ಏನಕ್ಕೆ ತೊಗೊಂಡಿತ್ತಂದರೆ, ಬಟ್ ನಗು ಬರುತ್ತೆ ನಿಮ್ಗೆ ಕೇಳಿದ್ರೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಎಲ್ಲಿ ಕೆಳಗಡೆ ಮಲ್ಕೋತೀನೋ ಅಲ್ಲಿ ಹಾಸ್ತಿದ್ದೆ ಯಾವಾಗಲೂ ಅಷ್ಟೇ. ಯಾಕಂದರೆ ಸ್ವಲ್ಪ ಅದು ತಣ್ಣಕ್ಕಿರುತ್ತೆ ಅಂದ್ಬಿಟ್ಟು. ಅಷ್ಟು ಶೆಕೆ ಆಗ್ತಿತ್ತು ಈ ನಡುವೆ ಎಲ್ಲ. ಯಾವಾಗ್ಲೂ ಅಷ್ಟೇ ನಾನು ಕರ್ಬೇವಿನ ಸೊಪ್ಪು ಊರಿಂದ ತೊಗೊಬರ್ತಿದ್ದೆ, ಅಮ್ಮ ಕಿತ್ಕೊಡ್ತಿದ್ರು. ಮರ ಇತ್ತು ನಮ್ಮ ಮನೆ ಹತ್ರ, ಇವಾಗ ಇಲ್ಲ, ಅದು ಕಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ತೊಗೊಂಡೆ. ಇದೇ ಫಸ್ಟ್ ಟೈಮ್ ನಾನು ಕರ್ಬೇವಿನ ಸೊಪ್ಪನ್ನ ಇಲ್ಲಿ ತೊಗೊಂಡಿರೋದು. ಅಷ್ಟೊಂದೇನು ಚೆನ್ನಾಗಿರಲ್ಲ, ನಮ್ಮ ಮನೆಯದೇ, ಬೇರೆ ಆಚೆ ಇದೆ ಅಂತಲೇ ಹೇಳ್ತೀರಲ್ವ, ಅದೇ ಕರೆಕ್ಟು. ಕೊತ್ತಂಬರಿ ಸೊಪ್ಪು ಅವ್ರು ಒಂದು ಕಟ್ ಕೊಟ್ಟರು, ಬೇಡ ಅಂದ್ಬಿಟ್ಟು ನಾನು ಹಾಫ್ ಕಟ್ನ ಮಾತ್ರ ತೊಗೊಂಡೆ. ಎಲ್ರಿಗೂ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ರಿಲೇಟಿವ್ಸ್ನ ಯಾವತ್ತೂ ಯಾರು ನಂಬಾರ್ದು, ಬಿಲೀವ್ ಮಾಡಬಾರ್ದು. ಯಾಕಪ್ಪ ಅಂದರೆ ಆ ಅನುಭವ ನಿಮಗೂ ಆಗಿರುತ್ತೆ, ನನಗೂ ಅದೇ ಥರ ಅನುಭವ ಆಗಿದೆ. ಎಷ್ಟೋ ಅವರಿಂದ ಅವಮಾನ ಆಗಿದೆ, ನೋವಾಗಿದೆ, ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ ಒಂದೊಂದನ್ನು. ನನಗವರು ಒಂದು ಮಾತು ಅಂದಿದ್ರು, ಇದುವರೆಗೂ ಬೇಡ ಆ ಮಾತನ್ನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಅವ್ರು ಪೂರ್ತಿ ರಿಚ್ ಆಯಿತು, ಇರಲಿ, ನೀವು
ಪೂರಾ ರಿಚ್ಚಾಗೇ ಇರಿ, ಬಟ್ ಇನ್ನೊಬ್ಬರನ್ನ ಹಾಡ್ಕೊಳ್ಳೋದೇನು ಅವಶ್ಯಕತೆ ಏನಿಲ್ಲ ಅಲ್ವಾ. ನೀವೆಲ್ಲಿದ್ದೀರೋ ಅಲ್ಲೇ ಇರಿ. ನಾವು ಹೇಗಿರ್ತೀವೋ ನಮ್ಮ ಸ್ವಾಭಿಮಾನ ನಮಗೂ ಮುಖ್ಯ, ಆಯಿತಾ. ನನ್ನ ಗಂಡನ ಕಾಲು ಧೂಳಿನ ಮಟ್ಟಿಗಿಲ್ಲ ನಿನ್ನ ಮಗಳು, ಅದೆಲ್ಲ ನಿಮಗೆ ಓಟ್ಸ್ ಬೇಡ, ಆಯಿತಾ. ನಮಗೂ ಆ ಥರ ಟೈಮ್ ಬಂದರೆ ನಾವು ರಿವೆಂಜ್ ತೀರ್ಸ್ಕೋಬೋದು, ಆದರೆ ರಿವೆಂಜ್ ಅದೆಲ್ಲ ಚೆನ್ನಾಗಿರಲ್ಲ. ದೊಡ್ಡೋರು ನೀವು ದೊಡ್ಡೋರ ಥರನೇ ಇರಿ, ನಾವು ಚಿಕ್ಕೋರ ಥರನೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಇದೇ ಥರ ಅನುಭವ ಆಗಿರುತ್ತೆ, ಯಾಕಂದರೆ ರಿಲೇಟಿವ್ಸ್ ಅಷ್ಟೊಂದು ಟಾರ್ಚರ್ ಕೊಟ್ಟಿರ್ತಾರೆ, ಅಷ್ಟೊಂದು ನೋವು ಉಂಟು ಮಾಡಿರ್ತಾರೆ. ಕೆಲವೊಬ್ಬೊಬ್ಬರು ಹೇಳ್ಕೊಂಡಿರಲ್ಲ, ಕೆಲವೊಬ್ಬರು ನಂತರ ಹೇಳ್ಕೊತಾರೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಡೋಣ ಬನ್ನಿ. ಸೊ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದಂತೂ ನಾವು ಬೇಡ. ನಂತರ ತಂದಿದ್ದ ತರಕಾರಿನೆಲ್ಲ ನಾನು ನೀಟಾಗಿ ಸಪ್ರೇಟ್ ಡಿವೈಡ್ ಮಾಡಿಕೊಂಡೆ, ಎಲ್ಲ ಒಂದೊಂದು ಕಡೆನೇ ಎತ್ತಿಟ್ಕೊಂಡು. ಎಲ್ಲರೂ ಏನು ಮಾಡ್ತಾರಂದರೆ ತರಕಾರಿನ ಎಲ್ಲ ತೊಳೆದು ಆಮೇಲೆ ಒರೆಸಿ ಎತ್ತಿಟ್ಕೋತಾರೆ. ನಾನು ಹಂಗೆ ಮಾಡಲ್ಲ, ಹಾಕೋಗೆ ನೀಟಾಗಿ ತೊಳೆದ್ಕೊಂಡು 2 ಸತಿ ತೊಳೆದ್ಕೊತೀನಿ. ಫಸ್ಟು ಕೊಯ್ಯೋದಕ್ಕೂ ಮುಂಚೆ ತೊಳೆದ್ಕೊತೀನಿ, ಆಮೇಲೆ ಕೊಯ್ದಾದ್ಮೇಲೆ ಇನ್ನೊಂದು ಸತಿ 2 ಸತಿ ತೊಳೆದ್ಕೊತೀನಿ ನಾನು. ಯಾಕಂದರೆ ನಂಗೆ ಅದು ಅಭ್ಯಾಸ ಇಲ್ಲ, ಚಿಕ್ಕ ವಯಸ್ಸಿಂದ ಅಮ್ಮ ಹೆಂಗೆ ಹೇಳ್ಕೊಟ್ಟಿದ್ದಾರೋ ನಾನು ಅದೇ ವೇಯಲ್ಲಿ ಬರೋದು. ಇನ್ನೊಬ್ಬರನ್ನ ನೋಡಿ ಕಲಿಬೇಕು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಆಮೇಲೆ ಕಸ ಮಾತ್ರ ಇಷ್ಟೊಂದಿತ್ತು, ಏನು ಮಾಡೋಕ್ಕಾಗಲ್ಲ, ಕಸ ಇದ್ದೇ ಇರುತ್ತಲ್ವ. ಬಾಕ್ಸಸ್ ಎಲ್ಲ ಫ್ರಿಜ್ಜಲ್ಲಿ ಇತ್ತಲ್ವ, ಆ ಬಾಕ್ಸಸ್ ಎಲ್ಲ ತೊಗೊಬಂದೆ. ಆಮೇಲೆ ಸ್ವಲ್ಪ ತರಕಾರಿ ಮುಂಚೆದೆಲ್ಲ ಉಳಿದಿತ್ತು, ಅದನ್ನೆಲ್ಲ ಆಚೆ ಹಾಕಿ ವೇಸ್ಟ್ ಅಂದ್ಬಿಟ್ಟು ಆಚೆ ಹಾಕಿ ಈ ಬಾಕ್ಸಸ್ ಇದೆ ಅಲ್ವಾ, ನಾನು ಇದು ಫ್ಲಿಪ್ಕಾರ್ಟೋ ಅಥವಾ ಮೀಶೋಯಿಂದನೋ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಫ್ರಿಜ್ ಬಾಕ್ಸಸ್ ಅಂತೂ, ಇವಾಗಂತೂ ಹೇಳೋಕ್ಕೆ ಹೋಗಬೇಡಿ. ಇದು ಕರ್ಬೇವಿನ ಸೊಪ್ಪು ಬಾಕ್ಸು, ನಾನು ಅದನ್ನು ಸಪ್ರೇಟ್ ಮಾಡಿ ಹಾಕ್ಕೊಂಡೆ. ಆನಿಯನ್ಸ್ನ ಸ್ವಲ್ಪ ಜಾಸ್ತಿ ತೊಗೋತೀನಿ. ಬೆಳ್ಳುಳ್ಳಿ ಯಾವಾಗಲೂ ಅಷ್ಟೇ ಅಮ್ಮ ನಂಗೆ ಅಲ್ಲಿಂದನೇ ಬಿಡಿಸಿ ಡಬ್ಬಕ್ಕೆ ತುಂಬಿ ಕಳಿಸ್ತಿದ್ರು. ಈ ಸತಿ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ, ಅದಕ್ಕೋಸ್ಕರ ನಾನೇ ತೊಗೊಬಂದು ಬಿಡಿಸ್ಕೊಂಡೆ. ಸ್ವಲ್ಪ ಕಷ್ಟ ಆಯಿತು, ನನಗೆ ಬೆಳ್ಳುಳ್ಳಿ ಬಿಡಿಸಿ ಅಭ್ಯಾಸ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಬಿಡಿಸ್ಕೊಂಡು ನಾನೇ ಡಬ್ಬಕ್ಕೆ ತುಂಬ್ಕೊಂಡಾದ್ಮೇಲೆ ಈ ಥರ ನುಗ್ಗೆಕಾಯಿ ಇರುತ್ತಲ್ವ, ಅದನ್ನು ಡಬಲ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಬಾಕ್ಸಲ್ಲಿ ಇರಿಸಲ್ಲ ಅದು, ಅದಕ್ಕೋಸ್ಕರ ಈ ಥರ ಡಬಲ್ ಮಾಡಿ ಹಾಕ್ಕೊಂಡ್ರೆ ಸ್ಪೇಸು ಸ್ವಲ್ಪ ಕಡಿಮೆ ಆಗುತ್ತೆ, ಬಾಕ್ಸಲ್ಲೂ ಪೂರ್ತಿ ತುಂಬುತ್ತೆ. ಈ ಫ್ರಿಜ್ ಸವಾಸಕ್ಕೆ ಹೋಗಿ ಇವತ್ತು ಎಂಥ ದೊಡ್ಡ ಕೆಲಸ ಆಯಿತು ಗೊತ್ತಾ. ದೊಡ್ಡ ಕೆಲಸ ಅನ್ನೋದಕ್ಕಿಂತ ದೊಡ್ಡ ಅನಾಹುತನೇ ಆಗೈತೆ. ಎಷ್ಟು ಬೇಜಾರಾಗ್ತಿತ್ತಂದರೆ, ಫ್ರೈಡೇ ಮನೇಲಿ ಗ್ಲಾಸ್ ಹೊಡಿಬಾರ್ದು ಅಂತ ಹೇಳ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದು ನಾನು ಮಾಡಿದ್ದೋ ಅದೇ ಆಗಿದ್ದೋ ಗೊತ್ತಿಲ್ಲ. ವಿಡಿಯೋ ನೋಡಿದ್ಮೇಲೆ ನಾನೇ ಟ್ಯಾಬ್ಗೆ ಟಚ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದು ಒಡೆದೋಗಿದೆ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಏನಾಗಿದೆಯೋ, ದೇವ್ರಿಗೆ ಗೊತ್ತಾಗಬೇಕು. ನನಗಂತೂ ಸಖತ್ ಡಿಸಪಾಯಿಂಟ್ ಆಯಿತು. ಏನಕ್ಕಪ್ಪ ನಾನು ಫ್ರಿಜ್ ಕ್ಲೀನ್ ಮಾಡಿದೆ, ಏನಕ್ಕಪ್ಪ ಮಾಡಬೇಕಿತ್ತು ನಾನು ಇದು ಅನಿಸ್ಬಿಟ್ಟಿತ್ತು. ಅಷ್ಟೊಂದು ಟೆನ್ಷನ್ ಆಯಿತು. ನೀವೇ ನೋಡ್ತೀರಲ್ಲ ಮುಂದೆ ಯಾವ ಥರ ಹೊಡೆದಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಯಾವ ಥರ ಇದೆ, ನಾನೇ ಓಡ್ತಿರೋದಾ ಅಥವಾ ಅದಷ್ಟು ಗದೆ ಹೊಡೆದೋಗಿದ್ಯಾ, ನೀವು ಕಮೆಂಟ್ ಮಾಡಿ ನನಗೆ ಹೇಳಿ. ನನ್ನ ಅನಿಸಿಕೆ ಪ್ರಕಾರ ನಾನೇ ಹೊಡೆದಿದ್ದೀನಿ ಅಂತ. ನಿಮ್ಗೆ ಹೇಗನ್ಸುತ್ತೆ ನೀವು ಕಮೆಂಟ್ ಮಾಡಿ, ಆಯಿತಾ. ಇಷ್ಟೆಲ್ಲ ಎತ್ತಿಟ್ಟಾದಮೇಲೆ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕ್ಬಿಟ್ಟು ಮಿಷಿನ್ನ ಆನ್ ಮಾಡಿದ ತಕ್ಷಣ 2:15 ಆಗಿತ್ತು ಅನ್ಕೊತೀನಿ ಟೈಮು. ಎಷ್ಟು ತಣ್ಣಗೆ ಗಾಳಿ ಬರ್ತಿತ್ತಂದರೆ, ಬೆಂಗಳೂರಲ್ಲಿ ಈ ಥರ ವೆದರ್ ನೋಡಿ ಎಷ್ಟೋ ದಿನ ಆಗಿತ್ತು, ಎಷ್ಟೋ ಸಮಾಧಾನ ಆಯಿತು. ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ, ಬೀಸ್ತಿತ್ತು ಗಾಳಿ ಅಂದರೆ ವಾವ್ ಅನ್ನೋ ಥರ ಇತ್ತು. ಈ ಥರ ಇತ್ತು ಫ್ರಿಜ್ದು ಮೇಲೆ, ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ. ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇಡ್ತೀವಲ್ವ, ಅದ್ರ ಮೇಲೆ ಒಂದು ಇದಿದೆ ನೋಡಿ, ಅದೇ ಒಡೆದೋಗಿತ್ತು. ತುಂಬಾ ಬೇಜಾರಾಯಿತು. ಹೆಂಗಾಯ್ತಂದರೆ ಅಷ್ಟೊಂದು ಬೇಜಾರಾಯಿತು. ನಾನು ಏನು ಮಾಡಿದೆ ಅಂದರೆ, ಈ ಥರ ಬಟ್ಟೆ ತೊಗೊಂಡು ತೆಗೆದು ಬಟ್ಟೆ ಒರೆಸ್ಕೋತಿದ್ದೆ. ಹಿಂಗೆ ಮಾಡಿದರೆ ಆದ್ರೂ ಅದು ಉಳ್ಕೋತಿತ್ತೇನೋ, ಸುಮ್ಮನೆ ಆದರೂ ಇರಬೇಕಿತ್ತು ನಾನು. ಅದು ಜಿಡ್ಡಿತ್ತು, ಹೋಗಲೇ ಇಲ್ಲ ಬಟ್ಟೆಲ್ಲಿ, ತೆಗೆದು ಬಟ್ಟೆಲ್ಲಿ ಹೆಂಗಾದರೂ ಒರೆಸ್ಲಿ ಹಂಗೇ ಇತ್ತು. ನಾನು ಅದಕ್ಕೆ ಈ ಥರ ಸೆನ್ಸಿಟಿವ್ ಐಟಮ್ಸ್ನೇನು ಮುಟ್ಟಲ್ಲ, ಪ್ರಾಡಕ್ಟ್ಸ್ನ. ಅಮ್ಮ ಬಂದು ಯಾವಾಗಲೂ ತೊಳೆದುಕೊಡ್ತಾಯಿದ್ರು. ನಂಗೆ ಅಷ್ಟೊಂದು ಅರ್ಜೆಂಟು, ಸುಮ್ಮನೆ ಇರುತ್ತೆ ನೀಟಾಗಿ ಕ್ಲೀನ್ ಮಾಡೋಕ್ಕಂತ ಹೋದೆ, ಅದು ಎಡವಟ್ಟಾಯಿತು. ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು, ಮರ್ತೋಗ್ಬೇಕೆಲ್ಲ.
ಬಟ್ ಎಷ್ಟು ಬೇಜಾರಾಯ್ತಂದರೆ ಅಷ್ಟು ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಫ್ರಿಜ್ಜು ಸ್ಟಾರ್ಟಿಂಗು, ಅದು ಹೋದ್ಮೇಲೆ ಅದ್ರ ಲುಕ್ಕೇ ಹೊಟ್ಟೋಗೈತೆ, ನೋಡೋಕ್ಕೆ ಆಗ್ತಾಯಿಲ್ಲ ಅದನ್ನು. ಅಳು ಬಂದ್ಬಿಡ್ತಿತ್ತು ಒಂದೊಂದು ಟೈಮು ನೆನೆಸ್ಕೊಂಡ್ರೇ. ಹೆಂಗೆ ಹೊಡ್ದೈತೆ, ನಾನು ಯಾಕೆ ಹಂಗೆ ಹೊಡ್ದೆ ಅಂತ. ಸುಮ್ಮನೆ ಆದರೂ ಇರಬೇಕಿತ್ತು ನಾನು. ಅಯ್ಯೋ ಛೇ, ಎಂಥ ಕೆಲಸ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇದರಲ್ಲೂ ಅಷ್ಟೇ, ಅದು ಏನಂತೀವಿ, ಹಾಂ, ಸೋಯಾ ಸಾಸ್ ಎಲ್ಲ ಚೆಲ್ಲೋಗಿತ್ತು ನೋಡಿ. ಈ ಥರ ಇದು ಬರುತ್ತಲ್ವ, ಗ್ಲಾಸ್ದು ಬರುತ್ತಲ್ವ ಅದು ಡಬ್ಬಿ, ಅದು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಇದ್ರ ಜೊತೆಗೆ ಆಯಿಲ್ ಬಾಟಲ್ಸ್ ಜೊತೆಗೆ ಬರುತ್ತದು. ಹಂಗೋ ಹಿಂಗೋ ಇದನ್ನು ಕ್ಲೀನ್ ಮಾಡಿಕೊಂಡು ಸುಮ್ಮನೆ ಇರಬೇಕಿತ್ತು ನಾನು ಮಾಡಿ ಎಲ್ಲ. ಹಂಗೆ ಇದ್ರೆ ಇಲ್ಲಿ ಅಮ್ಮ ಬರೋವರೆಗೂ ಅಂತ ಸುಮ್ಮನೆ ಆದರೂ ಬಿಟ್ಬಿಡ್ಬೇಕಿತ್ತು. ಅಯ್ಯೋ, ಶಾಕ್ ಆಗೋಗುತ್ತೆ ಅದನ್ನ ನೋಡಿದ್ರೆ. ನನಗಂತೂ ಅದು ನೋಡಿ ನಂಗೆ ಅಳುನೇ ಬರ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು, ಹೊಡೆದ್ಬಿಟ್ನಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ನಾನು ಅನ್ಕೊತಿದ್ದೆ ಏನೋ ಎಡವಟ್ಟಾಗುತ್ತೆ ಇವತ್ತು, ಮನ್ಸಿಗೆ ಒಂಥರ ಆಗ್ತಿದೆ ಅಂತ. ನಂಗೆ ಗೊತ್ತಾಗ್ಬಿಡುತ್ತೆ ಏನಾದರೂ ಕೆಟ್ಟ ಕೆಲಸ ಆಗಂಗಿದ್ರೆ. ಏನಿಲ್ವಲ್ಲ, ಇವತ್ತು ಸಂಜೆ ಆಗೋಯ್ತು, ಇನ್ನೇನಾಗುತ್ತೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಇನ್ನೇನು ಮಾಡೋಕ್ಕಾಗಲ್ಲ, ಮರ್ತೋಗ್ಬೇಕೆಲ್ಲ. ಇದನ್ನು ಎತ್ತಿ ಆ ಕಡೆ ಇಟ್ಟೆ. ತೇವದ್ದು ಎಲ್ಲ ಹೀರ್ಕೊಳ್ಳುತ್ತೆ ನೀಟಾಗಿ, ನೀರು ಬಿದ್ದರೆ ಟವಲ್ ಅಂದ್ಬಿಟ್ಟು. ಅದು ತೊಳೆಯೋಷ್ರೊಳಗಡೆ ಸಾಕಾಗೋಯ್ತು ನಿಜವಾಗ್ಲೂ. ಆ ಸೋಯಾ ಸಾಸ್ ಕಪ್ಪಕ್ಕೆಲ್ಲ ಜಿಡ್ಜಿಟ್ಟು ಹೆಂಗೆ ಕಟ್ಬಿಟ್ಟಿತ್ತಂದರೆ ಹಂಗೆ ಕಟ್ಟಿತ್ತು. ಇದನ್ನೆಲ್ಲ ತೊಳೆದೆ, ಎಲ್ಲ ಆಯಿತು. ಅದೇನೋ ಹೇಳ್ತಾರಲ್ಲ, ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದಾದರೂ ಇದಾಗ್ಬಿಡುತ್ತೆ ಅಂದ್ಬಿಟ್ಟು, ಹಂಗಾಗೋಯ್ತು ಇವತ್ತು ನನ್ನ ಪರಿಸ್ಥಿತಿ. ಲಾಸ್ಟಲ್ಲಿ ಒಂದಿತ್ತು, ಅದು ದೊಡ್ಡದೇ. ಛೇ, ಮೇಲೆ ಆದರೂ ಎತ್ಕೊಂಡೋಗಿ ನಾನು ಟೆರೆಸ್ ಮೇಲೆ ಆದರೂ ತೊಳೆದ್ಕೊಬರ್ಬೇಕಿತ್ತು. ನನ್ನ ಬುದ್ಧಿಗೆ ಏನಾಗಿತ್ತೋ ಅದೇನೋ ಅನ್ಯಾಯವಾಗಿ ಹಾಳು ಮಾಡಿ ಇಟ್ಕೊಂಡೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಹೋಗಿದ್ದೋಯ್ತು ಅಷ್ಟೇ ಅಲ್ವಾ. ಬಟ್ ತಪ್ಪು ಯಾರ್ದಂತ ನೀವೇ ಹೇಳಬೇಕು. ನನ್ನ ತಪ್ಪ ಇಲ್ಲ ಅದೇ ಓಡ್ತೋಯ್ತಾ, ನೀವೇ ನೋಡಿ ಕನ್ಕ್ಲೂಡ್ ಮಾಡಿ ನನಗೆ ಹೇಳಬೇಕು, ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಅನ್ನೋದನ್ನ ತುಂಬ ಕಡಿಮೆ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ತೊದಲ್ತಿದೆ ವರ್ಡ್ಸು, ಯಾಕಂದರೆ ನನ್ನ ಚಿಕ್ಕ ವಯಸ್ಸಿಂದ ಬಾಯಿ ಪಾಠ ಆಗೋಗಿತ್ತು. ಸೊ ಅಂದು ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಲ್ವ, ಸ್ವಲ್ಪ ಅದು ವಾಯ್ಸ್ ಕಟ್ ಆಗ್ತಿದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಒರೆಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ, ಆಯಿತು. ಹಂಗೋ ಹಿಂಗೋ ಹೋದ್ರೆ ಹೋಗ್ಲಿ ಬಿಡಮ್ಮ, ಒರೆಸ್ಕೊಂಡಾಯ್ತು, ಹಿಂಗೋ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಅಂತ ಅಂದ್ಕೊಂಡೆ. ಮ್ಯಾಟ್ಸ್ನ ಕೂಡ ನನ್ನ ಅಮ್ಮ ಬಂದು ವಾಶ್ ಮಾಡಿಕೊಡ್ತಾರೆ ಅಂದ್ಕೊಂಡೆ. ಬಟ್ ಅಮ್ಮ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ, ಯಾಕಂದರೆ ಆಂಟಿ ಮನೆ ಕಟ್ತಿದ್ದಾರೆ ನಮ್ಮ ಮನೆ ಪಕ್ಕನೇ. ಅಲ್ಲಿ ಕೂಲಿಯವರೆಲ್ಲ ಬಂದರೆ, ಆಂಟಿ ಪಾಪ ಬೇರೆ ಊರು ಅವ್ರದ್ದು, ಅಲ್ಲಿಂದ ಬಂದು ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ನಮ್ಮ ಮನೆ ಹತ್ರನೇ ಎಲ್ಲ ಫೆಸಿಲಿಟೀಸು ಅವ್ರಿಗೆ ಇದು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಮ್ಮ ಬರೋಕ್ಕಾಗಲಿಲ್ಲ. ನಾನು ನೋಡಿ ಹೆಂಗೆ ಮಾಡಿದ್ದೀನಿ. ಮ್ಯಾಟ್ಸ್ನು ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ವಾಶ್ ಮಾಡಿಲ್ಲ. ನೋಡಿ ಹೆಂಗೆ ಹೊಡಿತೀನಿ. ಅಯ್ಯೋ, ಭಯ ಆಗುತ್ತೆ ನೆನೆಸ್ಕೊಂಡ್ರೆ. ಹೋಯ್ತು, ಸೈಕಾಗಿ ಹೊಡಿತು ಗೊತ್ತಾ. ಯಾರು ತಪ್ಪು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ, ಆಯಿತಾ? ಸೊ ಇಲ್ಲೆಲ್ಲ ಗಾಜಿನ ಚೂರು ಹೆಂಗೆ ಬಿದ್ದಿತ್ತಂದರೆ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಯಾಕಂದರೆ ಅದನ್ನು ಪಾಪ ಆ್ಯನಿಮಲ್ಸ್ ಏನಾದರೂ ಟಚ್ ಮಾಡಿದ್ರೆ ಅದಕ್ಕೂ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದ್ದಿದ್ದನ್ನು ಹೆಂಗೆ ಮಾಡಿಟ್ಟಿದ್ದೀನಿ. ನಾವು ಕಸ ಅಂತ ಬಿಸಾಕ್ಬಿಟ್ರೆ ಪಾಪ ಆ್ಯನಿಮಲ್ಸು ಇಲ್ಲ ಕೋಳಿ ನಾಯಿ ಏನಾದರೂ ಅದನ್ನು ಟಚ್ ಮಾಡಿದ್ರೆ ಅದಕ್ಕೂ ಹಾನಿ ಆಗುತ್ತೆ. ಆ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಅದಕ್ಕೆ ಪ್ಲಾಸ್ಟರ್ ಸುತ್ತಬಿಟ್ಟು ಒಂದು ಕವರಲ್ಲಿ ಇಟ್ಟಿದ್ದೀನಿ. ಎಲ್ಲಾದರೂ ಬೇರೆ ಕಡೆ ಇಲ್ಲ ಊರಿಗೆ ಹೋದಾಗ ಆ ಕಡೆ ಬಿಸಾಕೋಣ ಅಂದ್ಬಿಟ್ಟು. ಯಾಕಂದರೆ ಇಲ್ಲೆಲ್ಲ ಹಾಕಿದ್ರೆ ಪಾಪ ಅದೇನಾದರೂ ಟಚ್ ಮಾಡಿದ್ರೆ ಪ್ರಾಣ ಹೋದಂಗಾಗುತ್ತೆ. ನನಗೊಂದೇ ಒಂಚೂರು ಕಾಲಿಗೆ ತಗಲ್ತು, ಎಷ್ಟು ಹಿಂಸೆ ಆಯ್ತಂದರೆ ಅಷ್ಟು ಹಿಂಸೆ ಆಯಿತು. ಇನ್ನು ಅಷ್ಟು ಗಾಜಿನ ಚೂರಿದೆ, ಇನ್ನು ಪಾಪ ಏನಾದರೂ ಹಂಗೋ ಹಿಂಗೋ ಟಚ್ ಆಗಿಬಿಟ್ರೆ ಅಷ್ಟೇ ಜೀವನೇ ಹೋದಂಗಾಗುತ್ತೆ. ಅದಕ್ಕೋಸ್ಕರ ನಾನು ನೀಟಾಗಿ ಇದು ಮಾಡಿಟ್ಟೆ.
ಸೊ ಆಯಿತು, ಹಂಗೋ ಹಿಂಗೋ ಇದು ಎತ್ತಿ ಕೆಳಗಡೆ ಇಟ್ಟೆ. ನನಗೆ ಸ್ಯಾಟಿಸ್ಫೈಯೇ ಆಗ್ತಾಯಿಲ್ಲ ನಿಜವಾಗ್ಲೂ. ಎಷ್ಟು ಚೆನ್ನಾಗಿತ್ತು ಫ್ರಿಜ್ಜು, ಹಿಂಗೆ ಹಾಳು ಮಾಡಿ ಇಟ್ಬಿಟ್ಟೆ ಅಂತ. ಮೇಲೆ ಇರೋದು ಯಾವುದಾದ್ರೂ ಒಂದು ಒಡೆದೋಗಿದ್ರು ಅಷ್ಟೊಂದು ಟೆನ್ಷನ್ ತಗೋತಾ ಇದ್ದಿಲ್ಲ ನಾನು. ಕೆಳಗಡೆ ಇರೋದೇ ಒಡೆದೋಗ್ಬೇಕಾ ಅನ್ನಿಸಿತ್ತು. ಅದೊಂಥರ ಖಾಲಿ ಖಾಲಿ ಅನ್ನಿಸಿದೆ. ಎಷ್ಟು ಬೇಜಾರಾಯ್ತಂದರೆ ಅಷ್ಟು ಬೇಜಾರಾಯಿತು. ಊಟ ಮಾಡೋಕ್ಕೂ ಹಂಗೆ ಮನಸ್ಸಿದ್ದಿಲ್ಲ, ಹಂಗಾಗೋಗಿತ್ತು ಸಿಚುವೇಶನ್. ಯಾರ ಮುಖ ನೋಡಿದ್ನೋ ಏನೋ ಬೆಳಗ್ಗೆ ಎದ್ದು ಎಂಥ ಗ್ರಾಚಾರ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಿದ್ದು ನಮ್ದಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಸೊ ಇಷ್ಟೇ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗೆ ಕಾಯ್ತಾರಿ. ಬಾಯ್ ಬಾಯ್.